ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಧರ್ಮಸ್ಥಳ ಲಲಿತೋದ್ಯಾನ ಮತ್ತು ಫಿಶ್ ಅಕ್ವೇರಿಯಂ ಬಗ್ಗೆ ಹೇಳಿದ್ದೆ. ಸೊ ಇವಾಗ ನಾವು ಧರ್ಮಸ್ಥಳದಲ್ಲಿ ಅಲ್ಲಿಂದಲೇ 1 ಕಿಲೋಮೀಟರ್ ದೂರದಲ್ಲಿದೆ ರತ್ನಗಿರಿ ಬೆಟ್ಟದಲ್ಲಿರುವಂಥ ಬಾಹುಬಲಿ ಸ್ಟ್ಯಾಚ್ಯೂ ನೋಡಲಿಕ್ಕೆ ಬಂದಿದ್ದೇವೆ. ಇದರ ಸುತ್ತಮುತ್ತಲ ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೆ ಒಂದು ಪ್ರಶಾಂತತೆ ಹಾಗೆ ನೆಮ್ಮದಿ ಸಿಗುತ್ತೆ. ಇಲ್ಲಿ ನೀವು ಧರ್ಮಸ್ಥಳಕ್ಕೆ ಏನಾದರೂ ವಿಸಿಟ್ ಮಾಡೋದಿದ್ರೆ ಖಂಡಿತ ಇಲ್ಲಿಗೊಮ್ಮೆ ಭೇಟಿ ಕೊಡಲೇಬೇಕು. ಸುತ್ತಮುತ್ತ ಕಾಡು, ಆ ಕಾಡಿನ ಮಧ್ಯದಲ್ಲಿರುವಂಥ ಈ ರತ್ನಗಿರಿ ಬೆಟ್ಟದಲ್ಲಿ ಬಾಹುಬಲಿ ಸ್ಟ್ಯಾಚ್ಯೂ ಇದೆ. ನಿಮಗೆ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಎದುರುಗಡೆನೆ ರತ್ನವರ್ಮ ಹೆಗ್ಡೆಯವರ ಸ್ಟ್ಯಾಚ್ಯೂ ನೋಡೋಕ್ಕೆ ಸಿಗುತ್ತೆ. ಇವರು ಈಗಿನ ಧರ್ಮಾಧಿಕಾರಿಯಾಗಿರುವಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ತಂದೆಯವರು. ಈ ಬಾಹುಬಲಿ ಮೂರ್ತಿಯ ಕೆತ್ತನೆಯ ಪ್ರೇರಕರು ಇವರೇ ಅಂತ ಹೇಳ್ಬೋದು. ಈ ಬಾಹುಬಲಿ ಮೂರ್ತಿಯನ್ನು ಕೆತ್ತಿದವರು ರೆಂಜಾಳ ಗೋಪಾಲಕೃಷ್ಣ ಶೆಣೈಯವರು. 1966ರಲ್ಲಿ ಕೆತ್ತನ ಕಾರ್ಯ ಪ್ರಾರಂಭವಾಯಿತು. ಆದರೆ ರತ್ನವರ್ಮ ಹೆಗ್ಡೆಯವರ ದೇಹಾಂತ್ಯ ಆದ ಕಾರಣ ಸ್ವಲ್ಪ ಸಮಯ ಕೆಲಸವನ್ನು ಹಾಗೆ ನಿಲ್ಲಿಸಲಾಗಿತ್ತು. ಸೊ ಆಮೇಲೆ ಈ ಕಾರ್ಯವನ್ನು ಕೈಗೆತ್ತಿಕೊಂಡು ಅದನ್ನು ಮುಂದುವರಿಸಿದವರು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು. 1973ರಲ್ಲಿ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಈ ಮೂರ್ತಿಯನ್ನು ತರಲಾಯಿತು. ಆಮೇಲೆ 1995ರಲ್ಲಿ ಸ್ಥಾಪನೆ ಮಾಡಿ 1982ರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಬಾಹುಬಲಿ ಮೂರ್ತಿಯನ್ನು ಸಿಂಗಲ್ ಸ್ಟೋನಿನಿಂದ ಮಾಡಿದ್ದಾರೆ. ಅಲ್ಲದೆ 39 ಅಡಿ ಉದ್ದ ಇದೆ, 170 ಟನ್ ತೂಕ ಇದೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರೆ ಖಂಡಿತ ಇಲ್ಲಿ ಬಂದು ಬಾಹುಬಲಿಯ ದರ್ಶನ ಮಾಡ್ಕೊಂಡೋಗಿ. ಧರ್ಮಸ್ಥಳ ಟೆಂಪಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ ಇದು. ಅಲ್ಲದೆ ಇಲ್ಲಿ ಬಂದರೆ ಮನಸ್ಸಿಗೆ ಸಿಗುವಂಥ ಒಂದು ನೆಮ್ಮದಿ, ಪ್ರಶಾಂತತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ನೀವು ಬಂದುಬಿಟ್ಟು ಒಂದು 10 ನಿಮಿಷ ಹಾಗೆ ಸುಮ್ಮನೆ ಕೂತಿರಿ. ಇಲ್ಲಿ ಮನಸ್ಸಿಗೆ ತುಂಬ ಒಂಥರ ಹಿತವಾದ ಅನುಭವ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಅವರು ಫೋಟೋಗಳ ಮುಖಾಂತರ ಡೀಟೇಲ್ ಆಗಿ ತೋರಿಸಿದ್ದಾರೆ ಯಾವಾಗ ಕೆತ್ತನೆ ಕಾರ್ಯ ಪ್ರಾರಂಭಿಸಿದ್ರು, ಅಲ್ಲದೆ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ತಗೊಂಡು ಬಂದಿರೋಂಥ ಫೋಟೋಗಳು, ಅಲ್ಲದೆ ಪ್ರತಿಷ್ಠಾಪನೆಯ ತನಕದ ಫೋಟೋಗಳನ್ನು ಡೀಟೇಲ್ ಆಗಿ ಅವರು ತೋರಿಸಿದ್ದಾರೆ. ಕೆತ್ತನೆಯ ಸಮಯದಿಂದ ಹಿಡಿದು ಪ್ರತಿಷ್ಠಾಪನೆಯ ತನಕದ ಫೋಟೋಗಳು ಇವು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.